Hey guys, welcome back to my YouTube channel. Welcome to another vlog. So ಈ ವ್ಲಾಗ್ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ, ಒಂದು ವೀಕ್ಲಿ ವ್ಲಾಗ್ ಆಗಿರುತ್ತೆ. ಬಟ್ ನಾಟ್ ಎಕ್ಸಾಕ್ಟ್ಲಿ ಅ ಹೋಲ್ ವೀಕ್ ನಾನು ಇದರಲ್ಲಿ ವಿಡಿಯೋ ಶೂಟ್ ಮಾಡಿದ್ದೀನಿ, ಜಸ್ಟ್ ಫಾರ್ ಅ ಫ್ಯೂ ಡೇಸ್. ಬಟ್ ಇಟ್ ವಾಸ್ ಅ ಕೈಂಡ್ ಆಫ್ ಅ ವೀಕ್ ವ್ಲಾಗ್. ಬಟ್ ಇದರಲ್ಲಿ ಫುಲ್ ವಿಡಿಯೋ ಇಲ್ಲ, ಅಂದರೆ ಇದ್ರದ್ದು ಕಂಟಿನ್ಯೂಯೇಷನ್ ಬಂದು ನೆಕ್ಸ್ಟ್ ಬ್ಲಾಗ್ ಆಗಿರುತ್ತೆ. ಸೊ ಆ ವಿಡಿಯೋ ನೋಡಬೇಕು ಅಂತಂದರೆ ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬರಬೇಕು ಅಂತಂದರೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಆಗಲೇ ಹೇಳಿದಾಗೆ ನನ್ನ ಚಾನಲ್ನ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಕಂಟಿನ್ಯೂ ವಾಚಿಂಗ್. ಸೊ ಗೈಸ್, ಈಗ ನನ್ನ ತಂಗಿ ತಮ್ಮ ಬರ್ಡೇ ಇರೋದು ನಾಳೆ. ಸೊ ಈಗ ಅವರಿಬ್ರಿಗೂ ಹೇರ್ ಕಟ್ ಮಾಡಿಸೋದಕ್ಕೆ ಅಂತ ಇಲ್ಲಿ ಗ್ರೀನ್ ಟ್ರೆಂಡ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಜಲ್ದಿ ರೆಡಿಯಾಗಿ ಹೊರಡೋಣ. ಸೊ ಗೈಸ್, ಹೇರ್ ವಾಶಿಗಂತ ಕರ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಈಗ ಇನ್ನೊಂದು 1.5 hour ಇಲ್ಲೇ ಇರಬೇಕಾಗುತ್ತೆ. ಬಿಕಾಸ್ ಇಬ್ಬರು ಮಾಡಿಸ್ಕೊತಾ ಇರೋದು, ನನ್ನ ತಂಗಿ ತಮ್ಮ ಇಬ್ಬರು ಮಾಡಿಸ್ಕೊತಾ ಇದ್ದಾರಲ್ಲ. ಸೊ 1.5 hour ಅಂತೂ ಹಾಗೆ ಆಗುತ್ತೆ ಅನಿಸುತ್ತೆ. ಅಷ್ಟರಲ್ಲಿ ನಾನು ವ್ಯಾಕ್ಸಿಂಗ್ ಮಾಡಿಸ್ಕೊಂಡ್ಬಿಡ್ತೀನಿ. ಸೊ ನೋಡಿಸ್ತೀನಿ ಬನ್ನಿ ಹೇಗೆಲ್ಲ ಹೇರ್ ಕಟ್ ಮಾಡಿಸ್ಕೊತಾರೆ ಅಂತ. ಸೊ ಗೈಸ್, ನನ್ನ ತಮ್ಮಂದಾಯಿತು. ಈಗ ಇವಳದು ಹೇರ್ ವಾಶ್ ಆಗಿದೆ, ಹೇರ್ ಕಟ್ ಮಾಡಿಸ್ಕೊಂಡು ಅದೇನೊಂದು 45 minutes ಮುಗಿಯುತ್ತೆ. ಹಾಯ್ ಮಾಡು, ತಿರ್ಗಿ ಹಾಯ್ ಮಾಡು. ಸೊ ಗೈಸ್, ಈಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ಆ್ಯಸ್ ಯು ಸಾ ಇಬ್ರದ್ದು ಹೇರ್ ಕಟ್ ಎಲ್ಲ ಆಯಿತು. ಆ್ಯಂಡ್ ಫೈನಲ್ ಹೇಗೆ ಬಂತು ಅಂತ ಕೂಡ ನಾನು ನಿಮಗೆ ತೋರಿಸಿದ್ದೆ. ಸೊ ಇನ್ನು ಇವತ್ತಿಷ್ಟೇ, ನಾಳೆ ಕೇಕ್ ಕಟ್ ಮಾಡೋದು, ಎಲ್ಲಾದರೂ ಆಚೆ ಹೋಗೋದಂತ ಪ್ಲ್ಯಾನ್ಸ್ ಇದೆ. ಬಟ್ ನೋಡಬೇಕು, ಕಾಲೇಜ್ ಸ್ಕೂಲ್ ಇರೋದ್ರಿಂದ ಪ್ರಾಬಬ್ಲಿ ನಾಳೆ ಹೋಗೋಕ್ಕಾಗಲ್ಲ. ಸೊ ನಾಳೆ ಬರ್ಡೇ ಇದೆ ಆ್ಯಂಡ್ ಅವರಿಗೆ ಅಂತ ಗಿಫ್ಟ್ ತರಿಸಿದೆ. ನಾನು ನಿಮಗೆ ಐ ಥಿಂಕ್ ಈಗಲೇ ತೋರಿಸ್ತೀನಿ ಏನು ಅಂತ. ಬನ್ನಿ ಗೈಸ್. ಸೊ ನನ್ನ ತಂಗಿಗೆ ಅಂತ ಫಸ್ಟ್ ತೋರಿಸೋದಾದ್ರೆ, ಸೊ ನನ್ನ ತಂಗಿಗೆ ಅಂತ ಸೊ ಏನು ತರಿಸ್ತೀನಿ ಅಂತ ತೋರಿಸ್ತೀನಿ. ಓಕೆ, ಸೊ ನಾನು ತರಿಸಿರೋದು ಇಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಬಾಟಲ್, ಅಂದರೆ ಟಂಬ್ಲರ್ ಬರುತ್ತಲ್ಲ, ಈ ಥರ 1.2 ಲೀಟರ್ದು. ಸೊ ಇನ್ ದ ಕಲರ್, ಸೊ ಇದನ್ನು ನಾನು ಆಲ್ಮೋಸ್ಟ್ ಫ್ರಮ್ 1 month ಅನಿಸುತ್ತೆ ಹುಡುಕ್ತಾನೆ ಇದೆ. ಇದನ್ನು ಅಮೆಝಾನಲ್ಲಿ ಮತ್ತು ನೈಕಾದಲ್ಲಿ ಆ್ಯಂಡ್ ಇನ್ಸ್ಟಾಮಾರ್ಟಲ್ಲೂ ಇತ್ತು ಅಂತ ತೋರಿಸಿದ್ರು. ಸೊ ಹುಡುಕ್ತಾನೆ ಇದೆ, ಬಟ್ ಎಲ್ಲೂ ಯಾವ ಆ್ಯಪ್ಸಲ್ಲೂ ಆ್ಯಂಡ್ ಈವನ್ ಅಫಿಷಿಯಲ್ ವೆಬ್ಸೈಟಲ್ಲಿ, ನಸ್ತೇಶಿಯಾ ಇದ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಔಟ್ ಆಫ್ ಸ್ಟಾಕ್ ಇತ್ತು. ಸೊ ಫೈನಲಿ ಐ ಥಿಂಕ್ ಈ ಮಂಡೇ ಅನಿಸುತ್ತೆ, ಮಂಡೇನೋ ಟ್ಯೂಸ್ಡೇನೋ, ಐ ಡೋಂಟ್ ರಿಮೆಂಬರ್, ಆವಾಗ ನೈಕಾದಲ್ಲಿ ಸಿಕ್ತು. ಅಂದರೆ ಸ್ಟಾಕಲ್ಲಿ ಇದ್ದಿದ್ದರಿಂದ ಇದೊಂದು ಕಲರ್ ಇತ್ತು ಆ್ಯಂಡ್ ಇನ್ನೊಂದು ಐ ಥಿಂಕ್ ಪಿಂಕ್ ಕಲರ್, ಬೇಬಿ ಪಿಂಕ್ ಕಲರ್ ಇತ್ತು, ವಿಚ್ ವಾಸ್ ನಾಟ್ ದ್ಯಾಟ್ ಗುಡ್. ಸೊ ಅದಕ್ಕೆ ನಾನು ಈ ಲ್ಯಾವೆಂಡರ್ ಕಲರಲ್ಲಿ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ನಿಮಗೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದ್ರ ಜೊತೆ ಈ ಥರ ಒಂದು ಸ್ಟೀಲ್ ಸ್ಟ್ರಾ ಮತ್ತು ಒಂದು ಪ್ಲಾಸ್ಟಿಕ್ ಸ್ಟ್ರಾ ಬರುತ್ತೆ. ಅದ್ರ ಜೊತೆ ಒಂದು ಇದನ್ನು ಕ್ಲೀನ್ ಮಾಡೋಕ್ಕೆ ಆ್ಯಂಡ್ ಇಷ್ಟು ಬರುತ್ತೆ. ಸೊ ನೆಕ್ಸ್ಟ್ ನನ್ನ ತಮ್ಮಗೆ ಬಂದು ಇವನು ಹುಡುಗರು ಅಂದರೆ ಕಾರ್ ಕ್ರೇಜ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಅಮೆಝಾನಲ್ಲಿ ಇದೊಂದು ಸಿಕ್ತು. ಓಕೆ, ಸೊ ಇದು ಬಿಟ್ಟು ಇನ್ನೊಂದು ಬೇರೆದು ಕೊಡಿಸಿದೆ, ಬಟ್ ಅದು ಹಾಟ್ ವೀಲ್ಸ್ ಥರ, ಬಟ್ ಅದು ಮುಂಚೆನೇ ಕೊಡಿಸಿದೆ. ಸೊ ಈಗ ಬರ್ಡೇಗೆ ಅಂತ ನಾನು ಇದನ್ನು ಕೊಡ್ತಾಯಿದ್ದೀನಿ. ಸೊ ಇಷ್ಟು ತರಿಸಿದ್ದೀನಿ, ಇನ್ನು ಅವ್ರಿಗೆ ತೋರಿಸಿಲ್ಲ. ನಾಳೆ ಪ್ಯಾಕ್ ಮಾಡೋಣ ಅಂತ ನೋಡಿ ಇಲ್ಲಿ ಗಿಫ್ಟ್ ರ್ಯಾಪರ್ ಎಲ್ಲ ಇಟ್ಕೊಂಡಿದ್ದೀನಿ. ನೋಡೋಣ, ಆದರೆ ಗಿಫ್ಟ್ ರ್ಯಾಪ್ ಮಾಡ್ತೀನಿ, ಇಲ್ಲಾಂದರೆ ಹಾಗೆ ಕೊಡ್ತೀನಿ. ಸೊ ನಾಳೆ ಕೇಕ್ ಕಟ್ಟಿಂಗು ಅದೆಲ್ಲ ಮಾಡುವಾಗ ನಾನು ನಿಮಗೆ ಸಿಗ್ತೀನಿ. ಬಾಯ್. The next day. So guys, welcome back.
ಸೊ ಇವತ್ತು ನನ್ನ ತಂಗಿ ತಮ್ಮ ಬರ್ಡೇ ಆ್ಯಂಡ್ ಬೆಳಿಗ್ಗೆಯಿಂದ ಆ್ಯಸ್ ಯೂಶ್ವಲ್ ನಾವು ಕಾಲೇಜ್ಗೆ ಹೋಗಿ ಬಂದೆ ಆ್ಯಂಡ್ ಅವರು ಕೂಡ ಸ್ಕೂಲ್ಗೆ ಹೋಗೆಲ್ಲ ಬಂದರು ಆ್ಯಂಡ್ ಈಗ ಇಟ್ ಈಸ್ ಟೈಮ್ ಟು ಕಟ್ ದ ಕೇಕ್ ಆ್ಯಸ್ ಯೂಶ್ವಲ್. ಓಕೆ, ಸೊ ಅದಕ್ಕೆ ಕೇಕ್ ತೊಗೊಂಡು ಬರಬೇಕು. ಸೊ ನಾನು ಕಾಲ್ ಮಾಡಿ ಆರ್ಡರ್ ಕೊಟ್ಟಿದ್ದೀನಿ ಅವರಿಗೆ, ಈಗ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಅದಕ್ಕಿಂತ ಮುಂಚೆ ರೆಡಿಯಾಗಿ ಹೋಗೋಣ ಅಂತ ಒಂದು ಸತಿ. ಸೊ ದಿಸ್ ಈಸ್ ವಾಟ್ ಐ ಆಮ್ ವೇರಿಂಗ್, ಐ ಶೋ ಯು ಆಫ್ಟರ್ವರ್ಡ್ಸ್. ಈಗ ಒಂಚೂರು ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋಣ. ಆ್ಯಂಡ್ ನಿಮಗೆ ನೆನ್ನೆ ಗಿಫ್ಟ್ ಏನು ಅಂತ ತೋರಿಸಿದ್ದೆ, ಪ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಪ್ಯಾಕ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಸೊ ಹಂಗೆ ಕೊಡ್ತೀನಿ, ಇಟ್ಸ್ ಫೈನ್. ಈಗ ಬನ್ನಿ ಫಸ್ಟ್ ರೆಡಿ ಆಗೋಣ. One eternity later. ಸೊ ದ್ಯಾಟ್ಸ್ ಇಟ್. ಈಗ ಫಸ್ಟು ಹೋಗಿ ಬಂದು ಆಮೇಲೆ ನನ್ನ ಹೇರ್ನ ನೀಟಾಗಿ ಸೆಟ್ ಮಾಡ್ಕೋತೀನಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ನೋಡಿ, ಈ ಥರ ಕಾಣಿಸ್ತಾ ಇದೆ. ಇವತ್ತು ನೆನ್ನೆದು ಹೇರ್ ಕಟ್ ನೋಡಿ ಯಾವ ರೀತಿ ಬಂದಿದೆ ಅಂತ. ಸೊ ಈಗ ನಾನು ಮತ್ತು ನನ್ನ ತಮ್ಮನೇ ಹೋಗ್ಬಿಟ್ಟು ಅಂದರೆ ಕೇಕ್ ತರಕ್ಕೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ದಿಸ್ ಈಸ್ ಮೈ ಔಟ್ಫಿಟ್ ಆ್ಯಂಡ್ ನನ್ನ ತಂಗಿನ ತೋರಿಸ್ತೀನಿ ಬನ್ನಿ. ಓಕೆ, ಸೊ ನೋಡಿ ಗೈಸ್, ಸೊ ಹೆಂಗೆ ಅನಿಸಿದೆ ಬರ್ಡೇ ಹೇಳಿ ಬೇಗ. ಹ್ಯಾಪಿ ಓಕೆ ಫೈನ್. ಸೊ ಇರಿ ಒಂದು ನಿಮಿಷ ಗೈಸ್, ನನ್ನ ತಮ್ಮನ ತೋರಿಸ್ತೀನಿ. ಸೊ ಇದು ನನ್ನ ತಮ್ಮಂದು ಔಟ್ಫಿಟ್. ಸೊ ಹೆಂಗೆ ಅನಿಸ್ತಾ ಇದೆ ಬರ್ಡೇ? ಚೆನ್ನಾಗಿ ಅನಿಸ್ತೈತಾ? ಓಕೆ. ಸೊ ಗೈಸ್, ಈಗ ಬಟ್ಟೆ ನೋಡಿದ್ರಲ್ಲ, ನೀವೇನಾದರೂ ಡ್ರೆಸ್ಸದು ಲಿಂಕ್ ಕೇಳಿದರೆ ಕೇಳೋಕ್ಕಿಂತ ಮುಂಚೆ ನಾನೇ ಹೇಳ್ತಾ ಇದ್ದೀನಿ, ಆ ಡ್ರೆಸ್ಸದು ಲಿಂಕ್ ಇಲ್ಲ, ಬಿಕಾಸ್ ಅದು ಆಫ್ಲೈನಲ್ಲಿ ತಂದಿರೋದ್ರಿಂದ. ನನ್ನ ತಮ್ಮದು ಕೂಡ ಆಫ್ಲೈನ್ ಸ್ಟೋರಲ್ಲಿ ತಂದಿರೋದು. ನಿಮ್ಗೆ ಏನಾದರೂ ನಾನು ಎಲ್ಲಿ ಶಾಪಿಂಗ್ ಹೋಗ್ತೀನಿ, ಇಲ್ಲ ನನಗಿರ್ಬೋದು, ನಮ್ಮ ಅಕ್ಕ ಇರ್ಬೋದು, ನನ್ನ ತಂಗಿಗಿರ್ಬೋದು, ಅಥವಾ ನನ್ನ ತಮ್ಮಗಿರ್ಬೋದು, ವೆಸ್ಟರ್ನ್ ಎತ್ನಿಕ್ ಎಲ್ಲಿ ಶಾಪಿಂಗ್ ಮಾಡ್ತೀವಿ ಅಂತ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಬನ್ನಿ ಹೋಗಿ ಕೇಕ್ ಕಟ್ ಮಾಡೋಣ. ಹಾಕು. ಸೊ ಗೈಸ್ ನೋಡಿ, ನನ್ನ ತಮ್ಮ ಮೇಕಪ್ ಮಾಡ್ಕೊಳ್ತಾನೆ. ಚಿಂಟು ಓಕೆ ಗೈಸ್, ಸೊ ಗೈಸ್ ನೋಡಿ, ಇದು ನನ್ನ ತಮ್ಮಗೆ ಆ್ಯಂಡ್ ಇದು ನನ್ನ ತಂಗಿಗೆ ಕೇಕು. ಇದಕ್ಕೆ ಕ್ಯಾಂಡಲ್ಸ್ ತಂದಿದ್ದೀವಿ. ಸೊ ಇಲ್ಲಿ ಸ್ಟಾರ್ಟ್ ಮಾಡೋಣ ಈಗ. ಹೆಂಗಿದೆ ಕೇಕ್? ನೈಸ್. ಸ್ಟಾರ್ಟ್. ಟ್ರೀಟ್. ಬಾಬುಳಿ ತರಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಸ್ಟಾರ್ಟ್. ರೂಮಲ್ಲೇ ಕೊಡ್ತೀನಿ. ಸೊ ಗೈಸ್, ಇದು ಸ್ವಲ್ಪ ನನ್ನ ರೂಮ್ದು ಬೆಡ್ಶೀಟ್ ಎಲ್ಲ ಇಗ್ನೋರ್ ಮಾಡಿಬಿಡಿ. ಸೊ ಏನಿರ್ಬೋದು ಗಿಫ್ಟು ಇಲ್ಲೇ ಇಟ್ಟಿದ್ದೀನಿ ಗೈಸ್. ಓಕೆ, ಸೊ ಇದು ಫಸ್ಟ್ ನನ್ನ ತಂಗಿದು. ಆ್ಯಂಡ್ ಇದು ನನ್ನ ತಮ್ಮದು. ಪ್ಲೀಸ್ ಡೋಂಟ್ ಮೈಂಡ್
ಗಿಫ್ಟು ರ್ಯಾಪ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಟೈಮ್ ಇರಲಿಲ್ಲ. ಸೊ ಯಾ ಯು ಕ್ಯಾನ್ ಓಪನ್ ದ ಗಿಫ್ಟ್. ಎಷ್ಟಾಯ್ತಾ ಚಿರಾಗ್? ನೀನು ಪಿಂಕಿ? ನೈಸ್. ಓಕೆ. ಇನ್ನೊಂದು ಕಾರ್ ಇದೆ ಗೈಸ್, ಹಂಗೆ ಕೊಟ್ಬಿಡ್ತೀನಿ. ಅದಾದಮೇಲೆ ಇದು ನನ್ನ ತಂಗಿಗಂತ ನಮ್ಮ ಅಪ್ಪ ಕೊಡಿಸಿದ ಗಿಫ್ಟು ಉಂಗುರ. ಮೊನ್ನೆ ಐ ಗೆಸ್ ಲಾಸ್ಟ್ ಒಂದು 2-3 ಡೇಸ್ ಬ್ಯಾಕ್ ಕರ್ಕೊಂಡೋಗಿ ಕೊಡಿಸಿದ್ದು. ಸೊ ಯಾ, ಇಷ್ಟ ಆಯ್ತಾ ಗಿಫ್ಟು? ಇಷ್ಟ ಆಯ್ತಾ? ಆಮೇಲೆ ನಿಮ್ಮ ಡೇ ಹೆಂಗಿತ್ತು? ನಿಮ್ಮ ಸ್ಕೂಲಲ್ಲೆಲ್ಲ ಚೆನ್ನಾಯ್ತಾ? ಓಕೆ. ಗಿಫ್ಟ್ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಸೊ ಓಕೆ, ಈಗ ಬನ್ನಿ ಗೈಸ್, ಎಲ್ಲರೂ ಊಟಕ್ಕಂತ ಡಿನ್ನರ್ಗೆ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈಗ ಸಡನ್ ಪ್ಲ್ಯಾನ್ ಆಯಿತು. ಸೊ ಬನ್ನಿ ಹೋಗೋಣ. ನಡೀರ್. ಚಲೋ ಚಲೋ ಚಲೋ. ಸೊ ಗೈಸ್, ನಮ್ಮ ಏರಿಯಾದಲ್ಲಿರೋ ವೆಜ್ ಹೋಟೆಲಿಗೆ ಬಂದಿದ್ದೀವಿ. ಇವತ್ತು ಮಂಡೇ ಆಗಿರೋದ್ರಿಂದ. ಡ್ರೂನಿಯಲ್ಲಿ ಕ್ಯೂಟಿ ಪಾಯ್ ಯಾರಮ್ಮ ನೀವು? ಸೊ ಗೈಸ್, ಈಗ ತಾನೇ ಬಂದ್ವಿ ವಾಪಸ್ಸು ಹೋಟೆಲಲ್ಲಿ ಡಿನ್ನರ್ ಮುಗಿಸ್ಕೊಂಡು. ಆ್ಯಂಡ್ ಇವತ್ತಿಗಿಷ್ಟೇ. ಇನ್ನು ನಾನು ನಿಮಗೆ 3-4 ಡೇಸ್ ಆದಮೇಲೆ ಸಿಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಐ ವಾಂಟೆಡ್ ಟು ಶೇರ್ ಸಮಥಿಂಗ್. ಸೊ ಈಗ ತಾನೇ ಜ್ಞಾಪನ ಆಯಿತು, ಅದಕ್ಕೆ ಶೇರ್ ಮಾಡ್ಕೊಡೋಕ್ಕಂತ ಬಂದೆ. ಸೊ ಏನು ಅಂತ ಅಂದರೆ, ನೀವು ಇಫ್ ಇನ್ ಕೇಸ್ ನನ್ನ ಫಸ್ಟ್ ವೀಡಿಯೋಯಿಂದ ನೋಡ್ಕೊಂಬಂದಿದ್ದೀರಾ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ. ಈ ವಿಡಿಯೋ ಲೇಟಾಗಿ ಬರುತ್ತೆ. ಬಟ್ ಎಕ್ಸಾಕ್ಟ್ಲಿ ಆನ್ ದಿಸ್ ಡೇ 1 year ಬ್ಯಾಕ್ 24th November 2024 ನನ್ನ ಫಸ್ಟ್ ಲಾಂಗ್ ವಿಡಿಯೋ ಶೂಟ್ ಮಾಡಿದ್ದು ನಾನು. ಅಂದರೆ ಫುಲ್ ವಿಡಿಯೋ ನಾನು ವಾಯ್ಸ್ ಓವರ್ ಕೊಟ್ಟೆ. ಇಟ್ ವಾಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅ ವಿಡಿಯೋ. ಬಟ್ ಎಕ್ಸಾಕ್ಟ್ಲಿ 1 year ಬ್ಯಾಕ್ ಇಸ್ ವೆನ್ ನಾನು ಈ ಥರ ಲಾಂಗ್ ವಿಡಿಯೋಸ್ನ ಫಸ್ಟ್ ಶೂಟ್ ಮಾಡ್ಕೊಂಡು ಆ್ಯಂಡ್ ವಿತಿನ್ 3-4 ಡೇಸ್ ಐ ಗೆಸ್ ಫಸ್ಟ್ ವಿಡಿಯೋ ಬಿಟ್ಟಿದ್ದು. ಸೊ like from 1 year, I know I haven't done so many videos because of ಕಾಲೇಜ್ ಇರ್ಬೋದು, ಇನ್ನೊಂದು ಇರ್ಬೋದು. ಅದರಿಂದ ನಾನು ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ದಟ್ಸ್ ದ ರೀಸನ್ ಐ ಹ್ಯಾವೆಂಟ್ ಈವನ್ ಕ್ರಾಸ್ಡ್ 200 ಸಬ್ಸ್ಕ್ರೈಬರ್ಸ್. ಬಟ್ ಫಾರ್ ಶ್ಯೂರ್ ನಾನು ಕನ್ಸಿಸ್ಟೆಂಟಾಗಿ ಮುಂದೆ ಇರೋಕ್ಕೆ ಟ್ರೈ ಮಾಡ್ತೀನಿ. ಈಗ ಕರೆಂಟ್ಲಿ ನಾಟ್ ಪಾಸಿಬಲ್. ಇನ್ನೊಂದು 2 months 3 months ನಾಟ್ ಪಾಸಿಬಲ್. ಬಿಕಾಸ್ ಈಗ ನಾನು ಸೆಕೆಂಡ್ PU ಇರೋದ್ರಿಂದ ನನ್ನ ಪ್ರೀ ಬೋರ್ಡ್ಸ್ ಇದೆ, ಇನ್ನು ಟೆಸ್ಟ್ ಇದೆ, ಪ್ರೀ ಬೋರ್ಡ್ಸ್ ಇದೆ, 2 ಪ್ರೀ ಬೋರ್ಡ್ಸ್ ಇದೆ, ಅದಾದಮೇಲೆ ಫೈನಲ್ಸ್ ಇದೆ. ಇಷ್ಟೆಲ್ಲ ಇರೋದ್ರಿಂದ ಸ್ವಲ್ಪ ಇನ್ಕನ್ಸಿಸ್ಟೆಂಟಾಗಿ ಇರುತ್ತೆ. ಬಟ್ ಐ ವಿಲ್ ಮೇಕ್ ಶ್ಯೂರ್ ಅದಾದಮೇಲೆ ರಜದಲ್ಲಿ ಆದಷ್ಟು ಜಾಸ್ತಿ ವೀಡಿಯೋಸ್ ಮಾಡ್ಕೊಂಡು ತಿರ್ಗಾ ವಾಪಸ್ ಬರ್ತೀನಿ ನಾನು. ಆ್ಯಂಡ್ ನನ್ನನ್ನು ಇಲ್ಲಿವರೆಗೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ್ಯಸ್ ಐ ಟೋಲ್ಡ್, ಈ ವಿಡಿಯೋ ಈಗಲೇ ಬರೋಲ್ಲ, ತುಂಬ ಲೇಟಾಗಿ ಬರುತ್ತೆ. ಬಟ್ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಆ್ಯಂಡ್ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಗಲೇ ಹೇಳಿದಾಗೆ 3-4 ಡೇಸ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಬಾಯ್. ಹೆಲೋ ಗೈಸ್. ಸೊ ನಾನು ಆಲ್ಮೋಸ್ಟ್ ಮಂಡೇ ಬರ್ಡೇ ಆಗಿದ್ದು ಆ್ಯಂಡ್ ಇವತ್ತು ಬಂದು ಫ್ರೈಡೇ. ಸೊ ಇವತ್ತು ಬರ್ತಾಯಿದ್ದೀನಿ. ಸೊ ಇವತ್ತು ನನ್ನ ಕಾಲೇಜಲ್ಲಿ ಫೆಸ್ಟ್ ಇದೆ. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ಐ ಆಮ್ ಸ್ಟಡಿಂಗ್ ಇನ್ ಮೌಂಟ್ ಕಾರ್ಮೆಲ್ ಕಾಲೇಜ್. ಸೊ ಅಲ್ಲಿ ಇವತ್ತು ಅಂದರೆ ಫ್ರೈಡೇ ಮತ್ತು ಸ್ಯಾಟರ್ಡೆ ಫೆಸ್ಟ್ ಇದೆ. ಅದಕ್ಕಿಂತ ಮುಂಚೆ ಫೆಸ್ಟ್ ಅಂದರೆ ನಾವೇನಾದರೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರೆ ಬೆಳಗ್ಗೆಯಿಂದ ಹೋಗೋದು ಇಸ್ ಫೈನ್. ಬಟ್ ನಾನಿರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ಯಾರು ಎಂಥದ್ದು ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ. ಸೊ ವಿಲ್ ಹ್ಯಾವ್ ಲಂಚ್ ಟುಗೆದರ್ ಆ್ಯಂಡ್ ದೆನ್ ಗೋ ಅಂತ. ಸೊ ಆ್ಯಕ್ಚುಲಿ ನಾವು ಮೂವಿಗೆ ಹೋಗೋಣ ಫಸ್ಟು, ಅದಾದಮೇಲೆ ಊಟ ಮಾಡ್ಕೊಂಡು ಕಾಲೇಜ್ಗೆ ಹೋಗೋಣ ಅಂದ್ಕೊಂಡ್ವಿ. ಡಿ ಜೆಗೆ 4:35 ಇದೆ ಅಲ್ಲ ಡಿ ಜೆ, ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ.
ಬಟ್ ಮೂವಿ 26th ತನಕ 26 ಅಂದರೆ ಮೊನ್ನೆ ತನಕ ಮಾರ್ನಿಂಗ್ ಶೋಸ್ ಇದೆ. ಬಟ್ ನಿನ್ನೆ ಇವತ್ತು ಎಲ್ಲ ಮಾರ್ನಿಂಗ್ ಶೋಸ್ ಇಲ್ಲ, ಓನ್ಲಿ ನೈಟ್ ಶೋಸ್ ಇದೆ ಫಾರ್ ದ ಗರ್ಲ್ ಫ್ರೆಂಡ್ ಮೂವಿ. ಅದಕ್ಕೆ ಅಂದರೆ ಬುಕ್ಕು ಕೂಡ ಮಾಡಿಬಿಟ್ಟಿದ್ವಿ ನೋಡಿದರೆ, ಆಮೇಲೆ ನೋಡಿದ್ರೆ ಇಟ್ ವಾಸ್ ಫಾರ್ ಈವ್ನಿಂಗ್. ಸೊ ಅದಕ್ಕೆ ಕ್ಯಾನ್ಸಲ್ ಮಾಡಿ ಈಗ ಬರೀ ಒಟ್ಟಿಗೆ ಲಂಚ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಸೊ ಬೆಳಗ್ಗೆಯಿಂದ ಎದ್ದು ಸ್ವಲ್ಪ ಹೊತ್ತು ಓದಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗೋಕ್ಕಂತ ಬಂದಿದ್ದೀನಿ. ಆ್ಯಂಡ್ ನಾಳೆ ಏನಿದೆಯಲ್ಲ, ನಾಳೆನೂ ಇದೆ, ನಾಳೆನೂ ಈವ್ನಿಂಗ್ ಬರೀ ಟಿಜೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಸ್ವಲ್ಪ ನಾಳೆ ಕೆಲಸ ಇದೆ, ಸೊ ಮೇ ಬಿ ನಾಳೆ ನಾನು ಹೋಗಲ್ಲ, ನೋಡೋಣ. ಆ್ಯಂಡ್ ಇನ್ನೊಂದು ವಿಷಯ, ಈಗ ಲಂಚಿಗೆ ನಾವು ನಂದಿನಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ಓಕೆ, ಸೊ ಆನ್ ಡಿಸೆಂಬರ್ 13th ನಮ್ಮ ಕಾಲೇಜ್ ಅಲ್ಲಿ ಗ್ರ್ಯಾಜುಯೇಷನ್ ಡೇ ಇದೆ. ಸೊ ಅದಕ್ಕೆ ಅಂತ ಸೀರೆ ತೊಗೊಂಡಿದ್ದೆ ಆ್ಯಂಡ್ ಬ್ಲೌಸ್ ಹೊಲಿಯೋಕ್ಕೆ ಕೊಡಬೇಕಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಇವಾಗ ಮೇ ಬಿ ಹೋಗೋಕ್ಕಿಂತ ಮುಂಚೆ ಕೊಟ್ಟು ಹೋಗ್ತೀನಿ. ನೋಡೋಣ, ತೋರಿಸ್ತೀನಿ ನಾನು ನಿಮಗೆ ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಸೊ ಈಗ ಬನ್ನಿ, ನಾನು ಬೇಗ ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಸೊ ಗೈಸ್ ಎಲ್ಲ ರೆಡಿಯಾಗಾಯಿತು ಆ್ಯಂಡ್ ಈಗ ನಮ್ಮ ಮನೆಗೆ ಶ್ರಾ ಕೂಡ ಬಂದಿದ್ದಾಳೆ. ಸೇ ಹಾಯ್. ಸೊ ಈಗ ವಿತಿನ್ 10-15 minutes ವಿಲ್ ಲೀವ್ ಫಾರ್ ಲಂಚ್. ತೋರಿಸ್ತೀನಿ. I'll show you my outfit. So guys, ನಾವೀಗ ನಂದಿನಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಏರಿಯಾದಲ್ಲಿರೋದೆ ನಂದಿನಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಸನಿಹ ಸಿಗ್ತಾಳೆ. ಸೊ ನಾನು ನಿಮ್ಗೆ ಒಂದೇ ಸರ್ತಿ ಅಲ್ಲಿ ಹೋಗಾದ್ಮೇಲೆ ಸಿಗ್ತೀನಿ. ಬಾಯ್. ಸೊ ಗೈಸ್, we made it to Nandini. Little longer than a few minutes later. ಸೊ ಗೈಸ್, ಈಗ ತಾನೇ ಕಾಲೇಜ್ ಹತ್ರ ಬಂದ್ವಿ. ಸೊ ಗೈಸ್, ಇದು ಎಲ್ಲಿಗೆ, ಐ ಮೀನ್ ಕಾಲೇಜ್ ಫೆಸ್ಟ್ ಮುಗಿಸ್ಕೊಂಡು ಈಗ ತಾನೇ ಸನಿಹ ಮನೆಗೆ ಬಂದಿದ್ವಿ. ಬಿಕಾಸ್ ಇಲ್ಲೇ ನಾನು ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿದ್ದಿದ್ದು. ಸೊ ಈಗ ಇಲ್ಲೇ ಬಂದಿದ್ದೀನಿ. ಇನ್ನು ನೆಕ್ಸ್ಟ್ ಇಲ್ಲಿಂದ ಅಲ್ಲೇ ಶ್ರೇಯಾನ ಬಿಟ್ಟು ದೆನ್ ನಾನು ಮನೆಗೆ ಹೋಗೋದು. ಸೊ ನಾನು ನಿಮ್ಮ ಮನೆಗೆ ಹೋಗ್ಮೇಲೆ ಹೇಳ್ತೀನಿ ಹೇಗಿತ್ತು ಈ ಡೇ ಅಂತ. ಸೊ ಬಾಯ್. ಸೊ ಗೈಸ್, ಆಗಲೇ ಹೇಳ್ದಾಗೆ ಶ್ರೇಯಾನ ಬಿಟ್ಟು ಈಗ ತಾನೇ ಮನೆಗೆ ಬಂದೆ. ಸೊ ನಾನು ಹಿಂಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ. ಸೊ ಗೈಸ್, ಜಸ್ಟ್ ಫ್ರೆಶ್ ಅಪ್ ಆದೆ. ಓಕೆ, ಸೊ ಟಾಕಿಂಗ್ ಅಬೌಟ್ ದ ಡೇ, ಬೆಳಿಗ್ಗೆಯಿಂದ ಇಟ್ ವಾಸ್ ಅ ಸ್ಲೋ ಮಾರ್ನಿಂಗ್, ಸ್ಲೋ ಸ್ಟಾರ್ಟ್ ಫಾರ್ ದ ಡೇ, ವಿಚ್ ವಾಸ್ ಮಚ್ ನೀಡೆಡ್. ಬಿಕಾಸ್ ದಿನ ಬೆಳಿಗ್ಗೆ 7 o'clock ಎದ್ದು ಬ್ರೇಕ್ ಬೇಕಿತ್ತು. ಸೊ ಐ ಗಾಟ್ ಇಟ್. ಆ್ಯಂಡ್ ಅದಾದಮೇಲೆ ರೆಡಿಯಾಗಿ ನಂದಿನಿಗೆ ಹೋಗಿದ್ದು ಕೂಡ, ಲಂಚ್ ಮಾಡಿದ್ದು. ಅಲ್ಲೂ ವಿ ಹ್ಯಾಡ್ ಗ್ರೇಟ್ ಟೈಮ್ ಟಾಕಿಂಗ್ ವಿತ್ ಈಚ್ ಅದರ್, ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ನಾವು ಕಾಲೇಜಿಗೆ. ಸೊ ಕಾಲೇಜಿಗೆ ನಾವು ಹೋಗಿದ್ದಿದ್ದು DJಗೆ ಅಂತ. ಚೆನ್ನಾಗಿರುತ್ತೆ ಅಂದ್ಕೊಂಡ್ರಿ, ಬಟ್ ಚೂರು ಚೆನ್ನಾಗಿರಲಿಲ್ಲ. ಲೈಕ್ ಇಟ್ ವಾಸ್ ವೇಸ್ಟ್ ಆಫ್ ಟೈಮ್, ಎನರ್ಜಿ ಆ್ಯಂಡ್ ಎವ್ರಿಥಿಂಗ್. ಈಸ್ ಒಂಚೂರು ಕೂಡ ಚೆನ್ನಾಗಿರಲಿಲ್ಲ. ಸೊ ವಿ ಜಸ್ಟ್ ಅಲ್ಲಿ ಹೋಗಿ ಏನೂ ಮಾಡಲಿಲ್ಲ, ಸುಮ್ಮನೆ ಹೋದ್ವಿ. ಒಂದು 10 ನಿಮಿಷ ಮುಂದೆನೇ ಹೋಗಿ ನಿಂತ್ಕೊಂಡಿದ್ವಿ, ಚೆನ್ನಾಗಿರುತ್ತೆ ಲೆಟ್ಸ್ ಎಂಜಾಯ್ ಅಂತ. ಬಟ್ ನೋಡಾದ್ಮೇಲೆ ವಿತಿನ್ ಲೈಕ್ 5 minutes or something ವಿ ಕೇಮ್ ಬ್ಯಾಕ್. ಅಲ್ಲಿ ಹೋಗಿ ಒಂದು
ಹಾಫ್ ಆನ್ ಅವರ್ ಕೂತ್ಕೊಂಡೇ ಇದ್ವಿ. ಇನ್ನೇನು ಲಾಸ್ಟ್ ಒಂದು 10-15 ಮಿನಿಟ್ಸ್ ಇರೋಂಗೆ ತಿರ್ಗಾ ಹೋಗಿ ಒಂದು 5 ನಿಮಿಷ ಇದ್ದು ತಿರ್ಗಾ ವಿ ಕೇಮ್ ಔಟ್ ಆ್ಯಂಡ್ ವಿ ಸ್ಯಾಟ್ ಅಗೇನ್. ಸೊ ಎಲ್ಲ ಬಿಟ್ಟಾದಮೇಲೆ ತಿರ್ಗಾ ಬರ್ತಾ ಒಂಚೂರು ಆಚೆ ಬಂದು ಜ್ಯೂಸ್ ಕುಡ್ಕೊಂಡು ಆಮೇಲೆ ಮನೆಗೆ ಬಂದಿದ್ದು. ಅಂದರೆ ಸನಿಯ ಮನೆಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಸೊ ಹೋಗೋ ಕಾಲೇಜ್ ಅಲ್ಲಿ ಚೆನ್ನಾಗಿರಲಿಲ್ಲ. ಅದು ಬಿಟ್ಟು ದ ಡೇ ವಾಸ್ ಜಸ್ಟ್ ಹ್ಯಾಪಿಲಿ ಸ್ಪೆಂಡ್ ಅಂತ ಹೇಳ್ಬೋದು. ಸೊ ನಾಳೆನೂ ಇದೆ ಹೋಗೋಣ ಅಂತ, ಅಂದರೆ ನಾಳೆ ಇವ್ರದ್ದಲ್ಲ, ನಾಳೆ ಬೇರೆಯವ್ರು ಬರ್ತಾರೆ, ನೋಡೋಣ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಗೈಸ್, ದಟ್ಸ್ ಆಲ್ ಫಾರ್ ದಿಸ್ ವ್ಲಾಗ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು. ಆ್ಯಂಡ್ ಆ್ಯಸ್ ಆಫ್ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ ಈ ವಿಡಿಯೋದು ಪಾರ್ಟ್ 2 ನಿಮಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸೊ ಅದನ್ನು ನೋಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.